ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನವನಾಸ್ ವರ್ಲ್ಡ್. ಓಕೆ ಗಾಯ್ಸ್, ಸೊ ಬೆಳಗ್ಗೆ ಬೇಗ ಎದ್ದು ಆ್ಯಂಡ್ ವಿ ಆರ್ ಗೆಟಿಂಗ್ ರೆಡಿ. ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆಗ್ತಿದ್ದಾರೆ. ಅನ್ನೋದು ರೆಡಿ ಆಗ್ತಾವಳೆ. ನಾನಿವತ್ತು ತಿಂದ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ. ಆ್ಯಂಡ್ ನಮ್ಮ ಪಿ ಜಿಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಇಸ್ ಪೂರಿ ಸಾಗು. ಸೊ ಯಾವ ವೀಕೆಂಡು ಇದ್ದಿಲ್ಲ ಅಲ್ಲ, ನಾವು ದಿಸ್ ಇಸ್ ಫಸ್ಟ್ ವೀಕೆಂಡ್. ಸೊ ಪಿ ಜಿಯಲ್ಲಿ ಪೂರಿ ಸಾಗು ಕೊಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಸೊ ಯಾ, ವೈಶು ಫ್ರೆಶ್ ಆಗ್ತಿದ್ದಾಳೆ. ಆ್ಯಂಡ್ ಬಂದಾಗ ಎಷ್ಟು ಕ್ಲೀನಾಗಿದ್ದಿದ್ದು ರೂಮ್ ಹಿಂಗಾಗಿದೆ ನೋಡಿ ನೋಡಿ ನೋಡಿ, ಎಷ್ಟು ಗಲೀಜಾಗಿದೆ ನೋಡಿ. ಕ್ಲೀನ್. ನಾನು ರೆಡಿ ಆಗಿಬಿಟ್ಟೆ. ಆ್ಯಕ್ಚುಲಿ ಎಲ್ಲರೂ ರೆಡಿ ಆಗಿದ್ದಾರೆ. ನಮ್ಮ ವೈಶು ನೋಡಿ, ತನು 3 ಅವರಿಂದ ರೆಡಿ ಆಗ್ತಿದ್ದಾಳೆ. ಕರೆಕ್ಟ್. ಸುವಿನೂ ರೆಡಿ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ನೋಡಿ, ನಾನು ತನು ಟ್ವಿನ್ ಮಾಡ್ತಾಯಿದ್ದೀವಿ. ಅವರಿಬ್ರದ್ದು ಬ್ಲೂ ಶೇಡೇ, ಬಟ್ ಡಿಫ್ರೆಂಟ್ ಕಲರ್ ಬ್ಲೂ. ಗ್ರೀನ್ ಅಂದರೆ ಅದು ದಟ್ ಈಸ್ ಎ ಬ್ಲೂ ಓನ್ಲಿ. ಫಸ್ಟ್ ಪ್ಲೇಸು ಎಲ್ಲಿ ಹೋಗೋಣ ಅಂತ ಆ್ಯಕ್ಚುಲಿ ಚರ್ಚ್ ಇತ್ತು. ಮತ್ತು ಡೈರೆಕ್ಟ್ ಏನೋ ಚರ್ಚಿಗೆ ಬಸ್ ಇಲ್ಲ ಅಂತ. ಸೊ ಫಸ್ಟ್ ಪ್ಯಾಲೇಸ್ಗೆ ಹೋಗೋಣ. ಪ್ಯಾಲೇಸಿಗೆ ಬಸ್ ಇದೆ, ಅಲ್ಲಿಂದ ಆಮೇಲೆ ಚರ್ಚಿಗೆ ಹೋಗೋಣ ಅಂತ ಪ್ಲ್ಯಾನ್ಸ್ ಇದೆ. ಸೊ ನೋಡೋಣ ಹೆಂಗಾಗುತ್ತೆ. ಬನ್ನಿ. ಗೆಟಿಂಗ್ ಇಂಟು ಮೈ ಅಲ್ಝೈಮರ್ ವಾಲ. ಐ ಆಮ್ ಗೆಟಿಂಗ್ ಇಂಟು ಯಾರ್ ಲೇಮ್ ವಾಲ. ನೋಡಿ, ಇವರಿಬ್ರದ್ದು ಬ್ಲೂ, ನಮ್ಮಿಬ್ರದ್ದು ಬ್ಲ್ಯಾಕ್. ಕೈ ಸಿಟಿ ಬಸ್ ಸ್ಟಾಪಿಗೆ ಬಂದು ಈಗ ಪ್ಯಾಲೇಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದೋಗಿಲ್ಲ, ಅಲ್ಲಿ ಮುಂದೆ ಹೋಗ್ತಿರ್ತಾರೆ. ನಾವೇ ಬೇರೆ, ಅವರೇ ಬೇರೆ ಗೈಸ್. ನಾಟ್ ಗಿವ್ ಅಪ್ ಗೈಸ್. ಪ್ಯಾಲೇಸ್ ಒಳಗಡೆ ದಿಸ್ ವಿಲ್ ಬಿ ಮೈ ಫಸ್ಟ್ ವ್ಲಾಗ್ ಇನ್ 4 years ಗೈಸ್. ಮಜಾ ಮಾಡಿ. ಪ್ಯಾಲೇಸ್ ಒಳಗಡೆ ಬೇಡ ಅಂಕಲ್, ಬೇಡ. ನಮಗೆ ಹೂ ಕೊಡ್ಸೋದು ಯಾರು ಈಸ್ಕೊಡಿ. ಏನು ಮಾಡೋದು ನಮಗೇನು ಹೂವು. ಸಾರಿ ವೈಶು, ಓದ್ಬಿಡ ಹಂಗೆ. ಸೊ ಟಿಕೆಟ್ ಇಸ್ಕೊಂಡು ಹೋಗೋಣ. ಎಷ್ಟಾಗಿದೆಯೋ ಇವಾಗ. ಗೈಸ್ ರಾಂಗ್ ಗೇಟ್ಗೆ ಹೋಗ್ಬಿಟ್ವಿ. ಅಪೋಸಿಟ್ ಗೇಟ್ ನಡೆಯೋಕ್ಕಾಗಲ್ಲ. ಹಿಂಗೆ ಹೋಗಿ ಆ ಮೇನ್ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗೈಸ್. ಪ್ಯಾಲೇಸು 11:30ಗಂತೆ. ಸೊ ಅದಕ್ಕೆ ಚರ್ಚಿಗೆ ಬಂದಿದ್ದೀವಿ. ಸೊ ಸೆಂಟ್ ಫಿಲೋಮಿನಾ ಚರ್ಚ್ ಮೈಸೂರಿನಲ್ಲಿ 1936ರಲ್ಲಿ ನಿರ್ಮಾಣವಾಗಿದ್ದು 1956ರಲ್ಲಿ ಮುಗಿಯಿತು. ಈ ಚರ್ಚ್ ಗೋಪುರ ಶೈಲಿಯಲ್ಲಿ ಕಟ್ಟಲಾಗಿದೆ. ಚಪ್ಪಲಿನ ಅಲ್ಲಿ ಬಿಟ್ಟು ಇವಾಗ ನಾವು ಫೋಟೋಸ್ ತಗೊತಾ ಇದ್ದೀವಿ. ಆಮೇಲೆ ಒಳಗಡೆ ಹೋಗೋಣ. ಆಯ್ತಾ? ಗೋ ಸುವಿ, ಗೋ. ಈ ಚರ್ಚಿನ ವಿನ್ಯಾಸ ಜರ್ಮನಿಯ ಒಂದು ದೊಡ್ಡ ಚರ್ಚ್ನಂತೆ ಮಾಡಲಾಗಿದೆ. ಈ ಚರ್ಚ್ಗೆ 2 ಉದ್ದವಾದ ಗೋಪುರಗಳಿವೆ. ಒಳಗೆ ಇರುವ ಸೆಂಟ್ ಫಿಲೋಮಿನಾ ದೇವಿಯ ಪ್ರತಿಮೆಯನ್ನು ಇಟಲಿಯಿಂದ ತಂದಿದ್ದಾರೆ. ಎಲ್ಲಾ ಧರ್ಮದ ಜನರು ಈ ಚರ್ಚ್ ನೋಡಲು ಬರುತ್ತಾರೆ. ಇದು ಭಾರತದ 2ನೇ ಅತಿ ದೊಡ್ಡ ಚರ್ಚ್ಗಳಲ್ಲಿ ಒಂದಾಗಿದೆ. ಹೋಗಿ ಬಂದ್ವಿ, ಪ್ರೇಯರ್ ಮಾಡಿ ಶಾಂತಿಯಾಗಿದೆ. ಈ ಕಡೆ ಲ್ಯೂಯಿಸ್ ಮ್ಯಾಥ್ಯೂ ಎಂಬವರು ಈ ಚರ್ಚ್ ಕಟ್ಟಲು ಭೂಮಿ ಕೊಟ್ಟರು. ಈ ಚರ್ಚ್ ತನ್ನ ದೇವರ ಪ್ರತಿಮೆ, ಶಾಂತಿ ಮತ್ತು ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 8ರವರೆಗೆ ಚರ್ಚ್ ಓಪನ್ ಇರುತ್ತೆ. ಆಮೇಲೆ ಚರ್ಚಿನ ಒಳಗೆ ಹೋಗಲು ಯಾವುದೇ ಎಂಟ್ರಿ ಟಿಕೆಟ್ ಸಹ ಇರುವುದಿಲ್ಲ.
ನಮ್ಮ ಮಾಡೆಲ್ದು ಫೋಟೋಶೂಟ್ ನೋಡ್ತೀರಾ? ನೋಡಿ 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 ಯಾವ ಪ್ಲೇಸಲ್ಲಿ ಇದ್ದೀವಿ, ಮಾಡ್ಲಿಂಗ್ ಮಾಡ್ತಾವಳು. ಹೋಗೋಣ. ಎಷ್ಟು ಜನ ಇದ್ದಾರೆ ಅಲ್ಲಿ ನೋಡಿ, ಎಷ್ಟು ಜನ ಇದ್ದಾರೆ ಅಂತ. 20 ರೂಪೀಸ್ ಟಿಕೆಟ್ ತಗೊಂಡು ಒಳಗಡೆ ಬಂದಿದ್ದೀವಿ. ಎಷ್ಟೋ ವರ್ಷಗಳಾಗ್ಬಿಟ್ಮೇಲೆ ಪ್ಯಾಲೇಸ್ ಒಳಗಡೆ ಕಾಲಿಟ್ಟಿರೋದು. ಈಗ ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು, ಆಮೇಲೆ ತಿರ್ಗ ಇವಾಗಲೇ. ಇಷ್ಟು ಸುಂದರವಾದ ಅರಮನೆ, ನನ್ನ ಥರ ಸುಂದರವಾದ ಅರಮನೆ. So cute like me. ಅದೆಲ್ಲ ಸನ್ಫ್ಲವರ್ ನೋಡು, ಸನ್ ಕಡೆ ನೋಡ್ತಾ ಇತ್ತು. ಅದೆಲ್ಲ ಸನ್ಫ್ಲವರ್. ಇದೆಲ್ಲ ಮೇಲೆ ನೋಡ್ತಿದ್ದೆ, ಆಕಾಶ ಕೆಳಗಡೆ. ನಿನ್ನ ಕಡೆ ನೋಡ್ತಿದ್ದಾ? ಎಂಟ್ರಿ ಕೊಡ್ತಾ ಇದ್ದೀವಿ. ಚಪ್ಪಲಿ ಎಲ್ಲ ಬಿಟ್ಬಿಟ್ವಿ, ಫ್ರೀ. ಚಪ್ಪಲಿ ಎಲ್ಲ ಫ್ರೀ, ಕಾಸಿಲ್ಲ. ಅಲ್ಲಿ 10 ರೂಪೀಸ್ ತೊಗೊಂಡಿದ್ರು. ಸೊ ವ್ಯೂ ನೋಡಿ ಗೈಸ್, ವ್ಯೂ. ಮೈಸೂರು ಅರಮನೆ. ಮೈಸೂರು ಅರಮನೆ ಕರ್ನಾಟಕದ ಮೈಸೂರು ನಗರದ ಹೃದಯ ಭಾಗದಲ್ಲಿದೆ. ಇದರ ಇನ್ನೊಂದು ಹೆಸರು ಅಂಬಾವಿಲಾಸ ಅರಮನೆ. ಈ ಅರಮನೆ ಒಡೆಯರ್ ವಂಶದ ರಾಜಮನೆತನದ ನಿವಾಸವಾಗಿತ್ತು. ಮೊಟ್ಟ ಮೊದಲಿಗೆ ಈ ಅರಮನೆಯ ಕಟ್ಟಡವು ಲಿಂಗರಾಜ ಒಡೆಯರ್ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿತ್ತು. 1897ರಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಬೆಂಕಿ ಹೊತ್ತುಕೊಂಡು ಹಳೆಯ ಅರಮನೆ ಸಂಪೂರ್ಣ ನಾಶವಾಯಿತು. ಆ ನಂತರ 1912ರಲ್ಲಿ ಹೊಸ ಅರಮನೆಯ ನಿರ್ಮಾಣವು ಪೂರ್ಣಗೊಂಡಿತ್ತು. ಈ ಅರಮನೆಯನ್ನು ಬ್ರಿಟಿಷ್ ವಾಸ್ತುಶಿಲ್ಪಿ ಹ್ಯಾರಿ ಇರ್ವಿನ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಮೈಸೂರು ಅರಮನೆಯ ಶೈಲಿ ಇಂಡೋ-ಸೆರಾಸೆನಿಕ್ ಶೈಲಿಯ ಶ್ರೇಷ್ಠ ಉದಾಹರಣೆ. ಇದರಲ್ಲಿ ಹಿಂದೂ, ಮುಸ್ಲಿಂ, ರಾಜಪೂತ ಹಾಗೂ ಗೋಥಿಕ್ ಶೈಲಿಯ ಮಿಶ್ರಣವಿದೆ. ಅರಮನೆಯ ನಿರ್ಮಾಣಕ್ಕೆ ಸುಮಾರು 41 ಲಕ್ಷ ರೂಪಾಯಿ ವೆಚ್ಚವಾಯಿತು. ಅರಮನೆಯ ಒಟ್ಟು ಎತ್ತರ 145 ಅಡಿ. ಅರಮನೆ 3 ಮಹಡಿಗಳಿರುವ ಸುಂದರ ಕಟ್ಟಡವಾಗಿದೆ. ನವರಾತ್ರಿಯ ಸಮಯದಲ್ಲಿ ಅರಮನೆ ಬಹಳ ಅದ್ದೂರಿಯಾಗಿ ಬೆಳಗಿಸಲಾಗುತ್ತದೆ. ಪ್ರತಿ ವಾರದ ಭಾನುವಾರ ಮತ್ತು ಸಾರ್ವಜನಿಕ ಹಬ್ಬಗಳಲ್ಲಿ ಸುಮಾರು 97,000 ವಿದ್ಯುತ್ ದೀಪಗಳಿಂದ ಅರಮನೆ ಬೆಳಗುತ್ತದೆ. ಅರಮನೆಯೊಳಗೆ ಅಂಬಾವಿಲಾಸ ಮಂಟಪ, ದುರ್ಬಾರ್ ಹಾಲ್, ರಾಧಾ ಮಹಲ್, ಮಂತ್ರಿ ಮಂಡಳ, ಸಭಾಂಗಣ ಇವೆ. You were the queen of this palace, and you would have kept us also as very good position. No, I would have kept you as my dasis. All photographs. Wow, look at the family photo. ತಾನು ಆ ಕಾಲದವಳು ಅಂತ ರೇಗಿಸ್ತಾ ಇರ್ತೀವಿ, ಅದಕ್ಕೆ ಹಂಗೆ ಮಾಡ್ತಿದ್ದಾರೆ. ಚೆಲುವಂಬ, ವಿ ಹ್ಯಾವ್ ಟು ಸರ್ಚ್. ನಮ್ಮ CFTRA ಚೆಲುವಂಬ ಮ್ಯಾನ್ಷನ್ ಅಲ್ಲ, CFTRA. What's it? If you were queen, then you picture like this with your king. Okay. And one picture with my dasis also I would have had. This queen will never perfect. ಏನು You never take pictures like that. ಬರೀ ಊಟ ಮುಂದೆನಾ? ದಾಸಿಯಾ? ನೋ ಫ್ರೆಂಡ್ ರೇ. ಹರ್ ಡಾಟರ್ ರೇ. ಓ ಮೈ ಗಾಡ್, ಐ ಆಮ್ ಸಾರಿ.
ಅಂಬಾವಿಳಾಸ ಮಂಟಪವು ಶಿಲ್ಪಕಲೆಯ ವೈಭವಕ್ಕೆ ಉದಾಹರಣೆ. ಅರಮನೆಯೊಳಗಿನ ಮರದ ಕೊಠಡಿಗಳು, ಬಣ್ಣದ ಗಾಜುಗಳನ್ನು ನೋಡಲು ತುಂಬಾ ಚಂದವಾಗಿರುತ್ತದೆ. ಅರಮನೆಯ ಒಳಾಂಗಣದಲ್ಲಿ ಸುಂದರ ತೋಟಗಳು, ವೃಕ್ಷಗಳು ಮತ್ತು ಹೊಳಗಳು ಇವೆ. ಪ್ಲೀಸ್ ರಿಪೀಟ್ ಯುವರ್ ವ್ಯಾಲ್ಯೂಬಲ್ ವರ್ಡ್ಸ್ ಕನ್ನಡದಲ್ಲಿ. ನೋಡಿ ಗೈಸ್, ರಾಣಿಯನ್ನೆಲ್ಲ ಕೂರ್ಸಿ ಹೆಂಗೆ ನಿಂತಿದ್ದಾರೆ ನೋಡಿ. ಇವಾಗ್ಲೂ ಇದ್ದಾರೆ. ಎಸ್ ಎಲ್ಲ ನೀನು ಆ ಕಾಲದಲ್ಲೇ ನಿನ್ನ ಹತ್ರ ಒಂದಿರ್ಬೇಕಲ್ಲ ಸಿಲ್ವರ್ ಬಾಕ್ಸಸ್. ಅರಮನೆಯ ಗೋಪುರಗಳು ಹಾಗೂ ಗಾಜಿನ ಜಾಲಿಗಳು ಕಲಾತ್ಮಕವಾಗಿವೆ. ಅರಮನೆಯೊಳಗೆ ಅಂದಿನ ಕಾಲದ ಹಸ್ತಚಿತ್ರಗಳು, ಗಾಜಿನ ಮೇಲೆ ಬಣ್ಣದ ಚಿತ್ರಗಳು ಇದಾವೆ. ಅರಮನೆ ಸುತ್ತಲೂ ಭವ್ಯವಾದ ಗಜಮೂಷಿ ಹಾಗೂ ತುರಂಗಗಳು, ಆನೆ ಹಾಗೂ ಕುದುರೆ ಮಂಟಪಗಳು ಇವೆ. ಅರಮನೆಯ ಒಳಭಾಗದಲ್ಲಿ ಒಡೆಯರ್ ರಾಜವಂಶದ ಛಾಯಾಚಿತ್ರ ಸಂಗ್ರಹವಿದೆ. ಅರಮನೆಯ ಭೂಮಿಯಲ್ಲಿ ಮೈಸೂರು ದಸರಾ ಕಾರ್ಯಕ್ರಮಗಳು ಬಹಳ ವೈಭವದಿಂದ ಆಚರಿಸಲಾಗುತ್ತವೆ. ನವರಾತ್ರಿಯ ಸಮಯದಲ್ಲಿ ಅರಮನೆಯಲ್ಲಿಯೇ ದಸರಾ ದೊರೆ ದರ್ಶನನ ಮೂರ್ತಿಯಾಗಿ ಕೂತಿರುತ್ತಾರೆ. ಅರಮನೆಯ ಸುತ್ತಮುತ್ತಲಿನಲ್ಲಿ ಮೈಸೂರು ಸಂಗೀತ, ನೃತ್ಯ ಕಾರ್ಯಕ್ರಮಗಳು ನಡೆಯುತ್ತವೆ. ಮೈಸೂರು ಅರಮನೆ ಪ್ರಸ್ತುತ ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿ ಶಾಶ್ವತ ಸ್ಮಾರಕವಾಗಿದೆ. ಇದು ಭಾರತದ 2ನೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವ ಸ್ಮಾರಕವಾಗಿದೆ. ಅರಮನೆಯೊಳಗೆ ಪ್ರವೇಶಕ್ಕೆ ಪ್ರವಾಸಿಗರಿಗೆ ಪ್ರವೇಶ ಶುಲ್ಕವಿದೆ. ನಾವು ಹೋದಾಗ ಪ್ರವೇಶ ಶುಲ್ಕ 120 ರೂಪಾಯಿಗಳು ಇತ್ತು. ಇಲ್ಲಿಗೆ ಭಾನುವಾರ ಬೆಳಗ್ಗೆ 10ರಿಂದ ಸಂಜೆ 5:15ವರೆಗೆ ಭೇಟಿ ನೀಡಬಹುದು. ಮೈಸೂರು ಅರಮನೆಯ ವೈಭವ, ಶಿಲ್ಪಕಲೆ ಮತ್ತು ಇತಿಹಾಸ ಕರ್ನಾಟಕದ ಸಂಸ್ಕೃತಿಯ ಹೆಮ್ಮೆಗಿಳಿದ ನಿದರ್ಶನವಾಗಿದೆ. ಮೈಸೂರು ಅರಮನೆಯಲ್ಲಿ ಒಟ್ಟು 12 ಭವ್ಯವಾದ ದೇವಾಲಯಗಳಿವೆ. ಅರಮನೆಯ ಪ್ರಮುಖ ದೇವಾಲಯ ಶ್ರೀ ಲಕ್ಷ್ಮೀರಮಣ ಸ್ವಾಮಿ ದೇವಸ್ಥಾನವಾಗಿದೆ. ಇಲ್ಲಿ ಗಣೇಶ, ಭುವನೇಶ್ವರಿ, ಕಾಳಿದೇವಿ, ವರುಣ, ವಿಜಯವಿಠಲ ಹಾಗೂ ಶ್ರೀಕೃಷ್ಣ ದೇವಾಲಯಗಳೂ ಇವೆ. ಅರಮನೆಯ ಛತ್ರಿಯ ರಾಜಶೈಲಿಯ ಪ್ರತೀಕವಾಗಿ ಪರಿಗಣಿಸಲಾಗಿದೆ. ಅರಮನೆಯ ಗೋಡೆಗಳಿಗೆ ಅರಿಶಿನ ಬಣ್ಣದ ಮೂರ್ತಿಗಳು ಹಾಗೂ ಗಾಜಿನ ಅಲಂಕಾರಗಳಿವೆ. ಅಂಬಾವಿಳಾಸ ಸಭಾಂಗಣದಲ್ಲಿ ಇಟಾಲಿಯನ್ ಗಾಜು ಹಾಗೂ ಬರ್ಮದ ತೇಜಸ್ವಿ ಲಕ್ಕಿ ಬಳಕೆಯಾಗಿದೆ. ಅರಮನೆಯ ಒಳಾಂಗಣದಲ್ಲಿ ಬೊಂಬೆಗಳ ಗ್ಯಾಲರಿ, ಶಾಸ್ತ್ರಗಳ ಗ್ಯಾಲರಿ ಹಾಗೂ ಸಂಗ್ರಹಾಲಯವಿದೆ. ಮೈಸೂರು ಅರಮನೆ ಇತ್ತೀಚೆಗೆ ಡ್ರೋನ್ ಹಾಗೂ ಪ್ರೊಜೆಕ್ಷನ್ ಶೋಗಳ ಮೂಲಕ ಪ್ರವಾಸೋದ್ಯಮವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಅರಮನೆ ಮಾದರಿ ಚಿನ್ನದ ಹೊಯ್ಸಳ ಶೈಲಿಯ ಕೋಟೆಯಂತೆ ವಿನ್ಯಾಸಗೊಳಿಸಲಾಗಿದೆ. ಅರಮನೆಯ ಗೋಡೆಗಳ ಮೇಲೆ ಮಹಾಭಾರತ ಹಾಗೂ ರಾಮಾಯಣದ ದೃಶ್ಯಗಳು ಬಣ್ಣದ ಚಿತ್ರವಾಗಿ ಚಿತ್ರಿಸಲಾಗಿದೆ. ಅರಮನೆಯ ಪಿಂಕ್ ಮಾರ್ಬಲ್ ಮತ್ತು ದಕ್ಷಿಣ ಭಾರತದ ಕಲ್ಲುಗಳಿಂದ ನಿರ್ಮಿತವಾಗಿದೆ. ಅಂಬಾವಿಳಾಸ ಸಭಾಂಗಣದ ಸೀಲಿಂಗ್ನ ಕೆಳಭಾಗದಲ್ಲಿ ಬಣ್ಣದ ಗಾಜಿನ ಕಲಾತ್ಮಕ ಚಪ್ಪರಗಳಿವೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ದೇಶ ವಿದೇಶದಿಂದ ಭೇಟಿ ನೀಡುತ್ತಾರೆ. ಇದು ವಿಶ್ವದ 7ನೇ ಅತಿ ಸುಂದರ ಅರಮನೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಮೈಸೂರು ಅರಮನೆ ಕೇವಲ ರಾಜಮನೆತನವಲ್ಲ, ಇದು ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಹಾಗೂ ಕಲೆಗಳ ಜೀವಂತ ನಿರೂಪಣೆಯಾಗಿದೆ.
ಬಂದ್ವಿ. 40 ಮಿನಿಟ್ಸ್ ಅಷ್ಟೇ, ಒಂದು 2 ಅವರ್ಸ್ ಆಗುತ್ತೆ ಅಂದ್ಕೊಂಡೆ. ಮೇಲೆ ಎಲ್ಲ ಬಿಟ್ಟಿಲ್ಲ, ಮೇಲೆ ಎಲ್ಲ ಎಕ್ಸ್ಪೆಕ್ಟೆಡ್. ನಿರ್ಮಲ ಸೌಲಭ್ಯ ವಾಶ್ರೂಮ್ ತಾನೇ ಓಕೆ. ವಾಶ್ರೂಮ್ಸ್ ಫೋಟೋ ಐಸ್ ಕ್ರೀಮ್ ತೊಗೊಂಡೋಗಿ ಬಂದಿದ್ದೀವಿ. ಒಬ್ರು ಯಾರೋ ಕುಲ್ಫಿ ತಿಂತ ಇದ್ರು, ಸೊ ಅದು ನೋಡಿ ಟೆಂಪ್ಟ್ ಆಗೋಯ್ತು, ಅದಕ್ಕೆ ಅದನ್ನೇ ತೊಗೊಂಡು ನಾನು ಬಂದಿದ್ದೀನಿ. ಇವಳು ಕೋಲ್ಡ್ ಇದೆ, ರೀಸೆಂಟಾಗೆ ಜ್ವರ ಬಂದಿದೆ, ಆದರೂ ನೋಡಿ ಎಷ್ಟು ಹೇಳಿದ್ರು ಕೇಳಲ್ಲ. ನಾನೊಂದು ಮನೆಗೆ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ, ಅಮೆರಿಕನ್ ಮ್ಯಾಗ್ನೆಟ್. ಗೋವಾಗ ಹೋದಾಗಲೂ ನೋಡಿರ್ತೀರ, ಸೊ ಐ ಬಾಟ್. ನಾನು ಏನೂ ತೊಗೊಂಡಿಲ್ಲ, ಇದೆ ಅವಳು ತೊಗೊತ ಇಲ್ಲ. ಬೈಯಿಂಗ್ ಸುವಿ ಬೇಲ್ಪುರಿ ತೊಗೊಂಡು ಬಂದ್ವಿ, ಅಲಾಂಗ್ ವಿತ್ ಫ್ರೂಟ್ ಸಲಾಡ್. ಖಾಲಿ ಚುರ್ಮುರಿ. ನಂಗೆ ಇದ್ರಲ್ಲಿ ಹೋಗೋಕೆ ತುಂಬ ಇಷ್ಟ ಗೈಸ್, ತುಂಬ ಅಂದರೆ ತುಂಬ ಇಷ್ಟ. ಮೇಲೆ ಕುತ್ಕೊಂಡು ಹೋಗೋದು, ಡಬಲ್ ಡೆಕ್ಕರ್ ಬಸ್. ಬಟ್ ಇವ್ರು ಯಾರೂ ನನ್ನ ಕರ್ಕೊಂಡೇ ಹೋಗಲ್ಲ. ಇವ್ರುಗಳು ನನ್ನ ಫ್ಯಾಮಿಲಿ ಯಾರು ಕರ್ಕೊಂಡು ಹೋಗ್ಬೇಕು. ಬೇರೆ ಕಡೆ ಮಳೆ ಬಂದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಅಲ್ಲಿ ಮೇಲೆ ಕೂತಿದ್ದೀವಿ ಅಂತ ನಮ್ಮ ಮೇಲೆ ಬೀಳಲ್ಲ, ಬೇರೆ ಕಡೆ ಬೀಳುತ್ತೆ. ನಿಜ ಬೀಳಲ್ಲ.